ಬೊಲೆರೋ ವಾಹನ ಡಿಕ್ಕಿ ಹೊಡೆದು ದ್ವಿಚಕ್ರದಲ್ಲಿ ತೆರಳುತ್ತಿದ್ದ ತಾಯಿ ಮತ್ತು ಮಗು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗುಂಡೇಹಳ್ಳಿಯಲ್ಲಿ ಆಗಿದೆ. 45 ವರ್ಷದ ಶ್ವೇತಾ ಹಾಗೂ 26 ವರ್ಷದ ಮಗು ಪ್ರಜ್ವಲ್ ಮೃತ ದುರ್ದೈವಿಗಳು. ಇನ್ನು ಡಿಮಾರ್ಟ್ನಿಂದ ರೇಷನ್ ತಗೊಂಡು ಮನೆ ಕಡೆಗೆ ವಾಪಸ್ಸಾಗುವ ವೇಳೆ ದುರ್ಘಟನೆ ನಡೆದಿದ್ದು ಸ್ಥಳಕ್ಕೆ ತ್ಯಾಮ್ಗೊಂಡು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಎರಡು 2022ರಲ್ಲಿ ನಡೆದಿದ್ದ ಅಪ್ರಾಪ್ತ ಬಾಲಕಿಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾವಣಗೆರೆಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ಮಹತ್ವದ ತೀರ್ಪು ಪ್ರಕಟಿಸಿದೆ. ಅಪ್ರಾಪ್ತ ಬಾಲಕಿಯನ್ನ ಅಪಹರಿಸಿ ಬಲವಂತವಾಗಿ ಅತ್ಯಾಚಾರವೆಸಗಿ ಹಾಗೂ ಬಾಲ್ಯ ವಿವಾಹವಾಗಿದ್ದ ಆರೋಪಿಗೆ ಸೆಷನ್ಸ್ ಕೋರ್ಟ್ 20 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ 45,000 ರೂಪಾಯಿಗಳ ದಂಡ ವಿಧಿಸಿದೆ. ಕುಡಿದು ವಾಹನ ಚಲಾಯಿಸಿದರೆ ನಿಮ್ಮ ಡಿಎಲ್ ಕ್ಯಾನ್ಸಲ್ ಆಗುವುದು ಫಿಕ್ಸ್ ಆಗಿದೆ. ಪಾನಮತ್ತರಾಗಿ ಡ್ರೈವಿಂಗ್ ಮಾಡಿದವರ ವಿರುದ್ಧ ಸಂಚಾರಿ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಕಳೆದ ವರ್ಷ ಬರೋಬ್ಬರಿ 12,900 ಚಾಲಕರ ಡಿಎಲ್ ಕ್ಯಾನ್ಸಲ್ ಆಗಿ ಶಿಫಾರಸು ಮಾಡಲಾಗಿತ್ತು. ಇದರಲ್ಲಿ ಆರ್ಟಿಒದಿಂದ 11,500 ಜನರ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಾಗಿದೆ. ಈ ವರ್ಷವೂ ಸಹ ಎಣ್ಣೆ ಡ್ರೈವರ್ಸ್ಗೆ ಬಿಸಿ ಮುಟ್ಟಿಸಲು ಪೊಲೀಸರು ರೆಡಿಯಾಗಿದ್ದು ಕುಡಿದ ಮತ್ತಿನಲ್ಲಿ ವಾಹನ ಚಲಾಯಿಸುವವರ ವಿರುದ್ಧ ಹೆಚ್ಚಿನ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಮಂಡ್ಯದ ಗೊರವನಹಳ್ಳಿ ಪಂಚಾಯಿತಿಯಲ್ಲಿ ಭಾರಿ ಹೈ ಡ್ರಾಮಾ ನಡೆದಿದೆ. ಪಿಡಿಒ ಸೂಚನೆ ಮೇರೆಗೆ ಕಡತ ರವಾನಿಸುತ್ತಿದ್ದ ಪಂಚಾಯಿತಿ ಸಿಬ್ಬಂದಿಯನ್ನ ಸ್ಥಳೀಯರು ತಡೆದಿದ್ದಾರೆ. ಮದ್ದೂರು ನಗರಸಭೆ ಸೇರ್ಪಡೆಗೆ ಗ್ರಾಮಸ್ಥರ ವಿರೋಧ ವ್ಯಕ್ತಪಡಿಸಿದ್ದು ಕಳೆದೊಂದು ತಿಂಗಳಿನಿಂದ ಗ್ರಾಮಸ್ಥರು ಪಂಚಾಯಿತಿ ಮುಂದೆ ಧರಣಿ ಕೂತು ಪ್ರತಿಭಟಿಸುತ್ತಿದ್ದಾರೆ. ಇನ್ನು ಗ್ರಾಮಸ್ಥರು ಅಡ್ಡಿಪಡಿಸಿದ್ದಕ್ಕೆ ಪೊಲೀಸರಿಗೆ ಪಿಡಿಒ ದೂರು ನೀಡಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ಗೊರವನಹಳ್ಳಿ ಗ್ರಾಮಸ್ಥರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಿದ ಗ್ರಾಮಸ್ಥರಿಗೆ ಪೊಲೀಸರು ಕಾನೂನು ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ತಗೋದಿದೆಯಪ್ಪ ಎಲ್ಲಿಗೆ ತಗೋತಿದ್ದೀವಿ? ಈಗ 7 ಗಂಟೆಗೆ ಬಂದು ಬಾಗಿಲು ತೆಗ್ಬಿಟ್ಟು ಎಲ್ಲಿ ತಗೋತಿದ್ದೀರಿ? ತಾಲೂಕ್ ಪಂಚಾಯತಿ 7 ಗಂಟೆಗೆ ಬಾಗಿಲು ತೆಗ್ದದೆ. 7 ಗಂಟೆಗೆ ಬಾಗಿಲು ತೆಗ್ದದೆ ತಾಲೂಕ್ ಪಂಚಾಯತಿ. ವೆರಿಫಿಕೇಶನ್ಗೆ 10 ಗಂಟೆಗೆ ತಗೋಬೇಕು ನೀವು. 7 ಗಂಟೆಗೆ ಯಾರು ಇಲ್ದೋದಾಗ ಊರವರೆಲ್ಲ ಮನ್ಗಿದಾಗ ಬಂದು ಕಳ್ತಂದಾಗ ತುಂಬ್ಕೊಂಡೋಗ್ಬಿಟ್ರಿ ಇವೆಲ್ಲ ಫೈಲನ ಯಾವ 8 ಅವರ್ ಎಲ್ಲ ತಗೋಬೇಡ ತೀರಪ್ಪ. ನೀವು 10ವರೆಗೆ ಅವಳು ಬಂದ್ಮೇಲೆ ತಗೋಗ್ಬೇಡಿ. ಅಪರಾಧ ತಡೆಯಬೇಕಾದ ಪೊಲೀಸರೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ಕಾಲೇಜು ವಿದ್ಯಾರ್ಥಿನಿಗೆ ಪೊಲೀಸ್ ಕಾನ್ಸ್ಟೇಬಲ್ ಲೈಂಗಿಕ ಕಿರುಕುಳ ನೀಡಿರುವ ಘಟನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಗಿದೆ. ಕರ್ತವ್ಯದಲ್ಲಿದ್ದ ವೇಳೆ ಆರ್ಟಿ ನಗರ ಠಾಣೆಯ ಕಾನ್ಸ್ಟೇಬಲ್ ಯಮುನಾ ನಾಯಕ್ ಎನ್ನುವಾಕೆ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎಂದು ಆರೋಪಿಸಲಾಗಿದೆ. ಸದ್ಯ ವಿದ್ಯಾರ್ಥಿನಿ ನೀಡಿದ ದೂರಿನ ಮೇರೆಗೆ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿರುವ ಉಪ್ಪಾರಪೇಟೆ ಪೊಲೀಸರು ಆರೋಪಿ ಯಮುನಾ ನಾಯಕ್ನನ್ನ ಬಂಧಿಸಿದ್ದಾರೆ. ಆ ಪೋಕ್ಸೋ ಕೇಸ್ನಲ್ಲಿ ಪೋಲಿ ಅರೆಸ್ಟ್ ಆಗಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನದ ಕಾರ್ಯ ಮುಂದುವರೆದಿದ್ದು ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಾಗ್ತಾ ಇದೆ. ಮನೆಯಲ್ಲಿ ದೇವಾಲಯ ನೋಡಿದ್ದಾಯಿತು, ಈಗ ತೋಟದ ಮನೆ ಸರದಿ ಆರಂಭವಾಗಿದೆ. ತೋಟದ ಮನೆಯ ಗೋಡೆಗಳಲ್ಲೂ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿವೆ. ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವ ತೋಟದ ಮನೆಯ ಗೋಡೆಗಳಿಗೆ ವಾಸ್ತುಶಿಲ್ಪ ಬಳಕೆ ಮಾಡಲಾಗಿದೆ. ಇದು ಸಾಲದೆಂಬಂತೆ ತೋಟದ ಬಾವಿಗಳ ಕಟ್ಟಡಕ್ಕೂ ಐತಿಹಾಸಿಕ ಶಿಲೆಗಳ ಬಳಕೆ ಮಾಡಲಾಗಿದೆ. ದ್ವಾರಪಾಲಕ, ಅಲಂಕಾರ ಶಿಲೆ ಹಾಗೂ ದಾನಶಿಲೆ ಹಾಗೂ ಸರಸ್ವತಿ ಶಿಲ್ಪಕಲೆಗಳು ಪತ್ತೆಯಾಗಿವೆ. ಇವು ಹೊಯ್ಸಳರ ಕಾಲದ ಶಿಲ್ಪಕಲೆಗಳೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಗದಗ್ನ ಲಕ್ಕುಂಡಿಯಂತೆ ಯಾದಗಿರಿ ಜಿಲ್ಲೆಯಲ್ಲಿರುವ ಅಪಾರ ಸಂಪತ್ತು ಅಡಗಿದೆಯಾ ಅನ್ನೋ ಸಂಶಯ ವ್ಯಕ್ತವಾಗ್ತಾ ಇದೆ. ದೇವರ ದಾಸಿಮಯ್ಯ ಕ್ಷೇತ್ರದಲ್ಲಿ 101 ಶಿವಲಿಂಗ ದೇಗುಲಗಳು ಇವೆ ಎನ್ನಲಾಗುತ್ತಿವೆ. ಶಿವಲಿಂಗ ದೇಗುಲದ ಮೇಲೆಯೇ ಮನೆಗಳನ್ನು ನಿರ್ಮಾಣ ಮಾಡಲಾಗಿದ್ದು ಕಲ್ಲು ಮಣ್ಣಿನಿಂದ ಬಹುತೇಕ ದೇಗುಲಗಳನ್ನು ಮುಚ್ಚಲಾಗಿದೆ. ಇನ್ನು ಚಾಲುಕ್ಯರ ಕಾಲದ ವಾಣಿಜ್ಯ ಕೇಂದ್ರ ಕೂಡ ಇತ್ತು ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಇಲ್ಲಿ ದೇಗುಲ ಅಷ್ಟೇ ಅಲ್ಲ, ವಜ್ರ ಬಂಗಾರ ಸೇರಿ ಅಪಾರ ಸಂಪತ್ತು ಇದೆ ಎಂದು ಹೇಳಲಾಗ್ತಿದ್ದು ದೇವಾಲಯದ ಸುತ್ತಲೂ ಉತ್ಖನನ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.
ಬಾಗಲಕೋಟೆಯಲ್ಲಿ ಚಡ್ಡಿ ಗ್ಯಾಂಗ್, ಲುಂಗಿ ಗ್ಯಾಂಗ್ ಬಳಿಕ ಮಾಸ್ಕ್ ಗ್ಯಾಂಗ್ ಆಕ್ಟಿವ್ ಆಗಿದೆ. ಇಳಕಲ್ ನಗರದ ಗೋರ್ಬಾಳ್ ಗ್ರಾಮದಲ್ಲಿ 6 ಮನೆಗಳ ಕಳ್ಳತನವಾಗಿದೆ. ಬಿಳಿ ಟಿ ಶರ್ಟ್, ಬಿಳಿ ಪ್ಯಾಂಟ್, ಮುಖಕ್ಕೆ ಕಪ್ಪು ಮಾಸ್ಕ್ ಧರಿಸಿ ಕೈಯಲ್ಲಿ ಟಾರ್ಚ್, ಬೆನ್ನಿಗೆ ಬ್ಯಾಗ್ ಹಾಕಿಕೊಂಡು ಕದೀಮರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಹುಚ್ಚಪ್ಪ ರಕ್ಕಸಗಿ ಎಂಬುವರ ಮನೆಯಲ್ಲಿ 8 ಗ್ರಾಂ ಚಿನ್ನ, 97,000 ನಗದು ಕಳ್ಳತನ ಮಾಡಲಾಗಿದೆ. ಇನ್ನುಳಿದ 5 ಮನೆಯಲ್ಲಿ ಯಾವುದೇ ವಸ್ತುಗಳು ಸಿಗದೆ ಕದೀಮರು ವಾಪಸ್ಸಾಗಿದ್ದಾರೆ. ಖತರ್ನಾಕ್ ಕದೀಮರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಇಳಕಲ್ ನಗರದ ಪೊಲೀಸ್ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಎಣ್ಣೆ ಪಾರ್ಟಿ ಮಾಡಿ ಸ್ನೇಹಿತನಿಗೆ ಮುಹೂರ್ತ ಇಟ್ಟಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸಿದ್ದೇನಹಳ್ಳಿ ಗ್ರಾಮದಲ್ಲಿ ಆಗಿದೆ. ಸಿದ್ದೇನಹಳ್ಳಿ ಗ್ರಾಮದ 33 ವರ್ಷದ ಅಶೋಕ್ ಎಂಬಾತನನ್ನ ಸ್ನೇಹಿತರೇ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಇನ್ನು ಸಾಕ್ಷಿ ನಾಶ ಮಾಡಲು ಕಿಡಿಗೇಡಿಗಳು ರಕ್ತದ ಮೇಲೆ ಮಣ್ಣು ಹಾಕಿದ್ದಾರೆ. ಘಟನಾ ಸ್ಥಳಕ್ಕೆ ಸುಲಿಬೇಲೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನೀಡಿದ್ದಾರೆ. ಖಾಸಗಿ ಬಸ್ ಒಂದು ಆಯ ತಪ್ಪಿ ಮಣ್ಣಿನ ಗುಡ್ಡಕ್ಕೆ ಡಿಕ್ಕಿಯಾಗಿದೆ. ಶಿರ್ಸಿ ತಾಲೂಕಿನ ಯಲ್ಲಾಪುರದ ಬಳಿ ಒಂದು ಘಟನೆಯಾಗಿದೆ. ಅಪಘಾತದಲ್ಲಿ ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇನ್ನು ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ. ಪ್ರಯಾಣಿಕರೆಲ್ಲ ಮೈಸೂರಿನವರಾಗಿರುವ ಮಾಹಿತಿ ದೊರಕಿದ್ದು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ.